ಶಿರಗುಪ್ಪಿಯಲ್ಲಿ ಅರಿಹಂತ ಸೊಸೈಟಿಯ 62ನೇ ಶಾಖೆ ಪ್ರಾರಂಭ. ಈ ಭಾಗದ ಆರ್ಥಿಕ ಪ್ರಗತಿಗೆ ಹೊಸ ಶೆಖೆ ಉತ್ತಮ ಅಣ್ಣಾ ಪಾಟೀಲ. ನಮ್ಮೆಲ್ಲರ ಮಾರ್ಗದರ್ಶಕರು, ನಮ್ಮ ಸಂಸ್ಥೆಯ ಪ್ರೇರಣಾ ಮೂರ್ತಿ ದಿವಂಗತ ರಾವಸಾಬ್ ಅಣ್ಣಾ ಪಾಟೀಲ್ ಅವರ ಮಾರ್ಗದರ್ಶನ ಮತ್ತು ಗ್ರಾಮೀಣ ಭಾಗದ ಆರ್ಥಿಕ ಪ್ರಗತಿಗಾಗಿ ಅವರ ಕಂಡು ಕನಸನ್ನು ಸಾಕಾರಗೊಳಿಸುವ ನಿಟ್ಟಿನಲ್ಲಿ ಬೋರಗಾಂಗದ ಶ್ರೀ ಅರಿಹಂತ್ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಲಿಮಿಟೆಡ್ ಮಲ್ಟಿಸ್ಟೇಟ್ ಸಂಸ್ಥೆಯು ತನ್ನ ನೂತನ ಶಾಖೆಯನ್ನು ಶಿರಗುಪ್ಪಿಯಲ್ಲಿ ಪ್ರಾರಂಭಿಸಲಾಗಿದ್ದು, ಇದರಿಂದ ಈ ಭಾಗದ ಆರ್ಥಿಕ ಪ್ರಗತಿಯ ಹೊಸ ಶೆಖೆ ಪ್ರಾರಂಭಗೊಳ್ಳಲಿದೆ ಎಂದು ಯುವ ಮುಖಂಡರು ಮತ್ತು ಸಂಸ್ಥೆಯ ಸಂಚಾಲಕರಾದ ಉತ್ತಮ ಅಣ್ಣಾ ಪಾಟೀಲ್ ಅಭಿಪ್ರಾಯಪಟ್ಟಿದ್ದಾರೆ. ಕ್ರೆಡಿಟ್ ಸೊಸೈಟಿ ಲಿಮಿಟೆಡ್ ಬೋರ್ಗಾಂವ್ ಮಲ್ಟಿಸ್ಟೇಟ್ ಇದರದ್ದು ಇವತ್ತು ಶಿರಗುಪ್ಪಿ ಗ್ರಾಮದಲ್ಲಿ 62ನೇ ಶಾಖೆ ಪ್ರಾರಂಭ ನಾವು ಇವತ್ತು ಮಾಡಿದ್ದೀವಿ. ಈ 62ನೇ ಶಾಖೆ ಜೊತೆಗೆ ನಾವು ಸುಮಾರು ಈಗ ಮಲ್ಟಿಸ್ಟೇಟ್ ಮಾಡಿ ಮಹಾರಾಷ್ಟ್ರದಲ್ಲಿಯೂ ಕೂಡ 10 ಬ್ರ್ಯಾಂಚ್ಗಳನ್ನು ನಾವು ಮಾಡಿದ್ದೀವಿ. ಮುಂದಿನ ದಿವಸದಲ್ಲಿ ಇನ್ನೂ ಬ್ರ್ಯಾಂಚಸ್ ಹೆಚ್ಚು ಮಾಡಬೇಕಂತೇಳಿ ಗುರಿ ಇಟ್ಕೊಂಡಿವಿ. ಆದರೆ ಇವತ್ತು ಶಿರಗುಪ್ಪಿ ಗ್ರಾಮದಲ್ಲಿ ಎಲ್ಲ ಪ್ರಮುಖರ ನಾಯಕರ ಆಶ್ರಯದಲ್ಲಿ ಅವರ ನೇತೃತ್ವದಲ್ಲಿ ಇವತ್ತು ಈ ಶಾಖೆಯನ್ನು ಪ್ರಾರಂಭ ಮಾಡಿ ಸುಮಾರು 1726 ಕೋಟಿ ಠೇವಣಿಯನ್ನು ಸಂಗ್ರಹ ಮಾಡಿ ಮತ್ತು ದಾದಾ ಅವರ ನೇತೃತ್ವದಲ್ಲಿ ದಿವಂಗತ ರಾವಸಾಬ್ ಪಾಟೀಲ್ ದಾದಾ ಅವರ ನೇತೃತ್ವದಲ್ಲಿ ಅವರ ಈ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರು ಅವರೇನು ಒಂದು ಗುರಿ ಇಟ್ಕೊಂಡಿದ್ರು, ಆ ಗುರಿ ಮುಂದೆ ನಾ ಆಗಲಿ, ನಮ್ಮ ಸಹೋದರ ಆಗದ ಅಭಿನಂದನ್ ಪಾಟೀಲ್ ಅವರಾಗಲಿ, ನಮ್ಮೆಲ್ಲ ಬ್ಯಾಂಕದ ಸಿಬ್ಬಂದಿ ಆಗಲಿ, ನಮ್ಮ CEO ಅಶೋಕ್ ಬಂಕಾಪುರೆ ಅವರೆಲ್ಲ ಸಿಬ್ಬಂದಿಯವರಿಗಾಗಲಿ ಎಲ್ಲರೂ ಕೂಡ ಒಟ್ಟಿಗೆ ನಾವು ಕೂಡಿ ಈ ಬ್ಯಾಂಕನ್ನು ಬೆಳೆಸೋ ಪ್ರಯತ್ನ ನಾವು ಮಾಡ್ತಾಯಿದ್ದೀವಿ. ಈಗಾಗಲೇ ಜನರ ಆಶೀರ್ವಾದ, ಸಾಮಾನ್ಯ ರೈತರ ಆಶೀರ್ವಾದ ಮತ್ತು ದಾದಾವರದೇನು ಒಂದು ಗುರಿ ಇತ್ತು ಈ ಭಾಗದ ರೈತರಾಗಲಿ. ಅವರು ಗುರುವಾರ ದಿನಾಂಕ 14ರಂದು ಕಾಗವಾಡ ತಾಲೂಕಿನ ಶಿರಗುಪ್ಪಿಯಲ್ಲಿ ಬೋರಗಾಮದ ಶ್ರೀ ಅರಿಹಂತ್ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಲಿಮಿಟೆಡ್ ಮಲ್ಟಿಸ್ಟೇಟ್ ಸಂಸ್ಥೆಯ 62ನೇ ಶಾಖೆಯನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು. ಸಣ್ಣ ಉದ್ಯೋಜಕರಿಗಾಗಲಿ ಈ ಎಲ್ಲ ಉದ್ದೇಶಗಳನ್ನು ಇಟ್ಟುಕೊಂಡು ಈ ಅರಿಹಂತ್ ಬ್ಯಾಂಕ್ ಸ್ಥಾಪನೆ ನಾವು ಮಾಡಿದ್ದೆ. ಅದೇ ಉದ್ದೇಶ ಮುಂದೆ ಇಟ್ಟುಕೊಂಡು ನಾ ಆಗಲಿ ಅಭಿನಂದನ್ ಪಾಟೀಲ್ ಅವರು ಈಗಾಗಲೇ ನಡೀತಾ ಇದ್ದೇವೆ. ಈ ನಮ್ಮದೊಂದು ಮಾತೃ ಸಂಸ್ಥೆ ಅಂತ ನಾವು ತಿಳ್ಬೋದು. ಅರಿಹಂತ್ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಇದೇನೈತಿ, ಇದೊಂದು ದಾದಾವ ಹಚ್ಚಿರ್ತಕ್ಕಂಥ ಒಂದು ಸಣ್ಣ ಇದೇನಿತ್ತು ಅದನ್ನು ಒಟ ವೃಕ್ಷದಾಗ ಈಗ ರೂಪಾಂತರ ಆಗಿದೆ. ಮತ್ತು ದಾದಾವಳ ಕನಸು ಅಷ್ಟೇ ಇಲ್ಲಾಗಿತ್ತು. ಈ ಸಂಸ್ಥೆ ಮುಖಾಂತರ ದಾದಾವಳ ಅಂದರೆ ಒಂದು ಸಾಮಾಜಿಕ ಕಾರ್ಯಕ್ರಿಯೆಯಲ್ಲಿ ತಗೊಂಡು ಈಗಾಗಲೇ ಅರಿಹಂತ್ ಶಿಕ್ಷಣ ಸಂಸ್ಥೆ ಆಗಬೇಕು, ಅರಿಹಂತ್ ಗಾರ್ಮೆಂಟ್ಸ್ ಆಗಲಿ, ಅದರ ಜೊತೆಗೆ ಅರಿಹಂತ್ ಸ್ಪಿನ್ನಿಂಗ್ ಮಿಲ್ ಆಗಲಿ, ಅರಿಹಂತ್ ಮತ್ತೊಂದು ದೊಡ್ಡ ಕನಸು ದಾದಾವ್ರದ್ದು ಏನಿತ್ತಂದ್ರೆ ಒಂದು ಹಾಸ್ಪಿಟಲ್ ಆಗಬೇಕಾಗಿತ್ತು. ರಾವಸಾಬ್ ಅಣ್ಣಾ ಅವರ ಮಾರ್ಗದರ್ಶನದಲ್ಲಿ ಅರಿಹಂತ್ ಉದ್ಯೋಗ ಸಮೂಹ ಸಂಸ್ಥೆಗಳ ಮಾತೃ ಸಂಸ್ಥೆಯಾಗಿರುವ ಅರಿಹಂತ್ ಸೊಸೈಟಿಯು ಈಗಾಗಲೇ ಒಟ್ಟು 1726 ಕೋಟಿ ಠೇವಣಿ ಸಂಗ್ರಹಿಸಿ ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ಯಮದಾರರಿಗೆ ಆರ್ಥಿಕ ಸಹಕಾರ ನೀಡುತ್ತಾ ವಿವಿಧ ಕ್ಷೇತ್ರಗಳಲ್ಲಿ ತನ್ನ ಛಾಪನ್ನು ಮೂಡಿಸಿದೆ. ಜೊತೆಗೆ ರಾವಸಾಬ್ ಅಣ್ಣಾ ಅವರ ಕನಸನ್ನು ಸಾಕಾರಗೊಳಿಸುವ ನಿಟ್ಟಿನಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿಯೂ ತೊಡಗಿಸಿಕೊಂಡು ಗ್ರಾಮೀಣ ಭಾಗದ ಪ್ರತಿಯೊಬ್ಬರಿಗೂ ವೈದ್ಯಕೀಯ ಸೇವೆ ನೀಡುತ್ತಿದೆ ಎಂದರು. ಈ ಸಂಸ್ಥೆ ಅಂದ್ರೆ ಇದರ ಕೆಳಗಡೆ ನಾವೇನೆಲ್ಲ ಉಳ್ಕಿದ್ದು ಸಂಸ್ಥೆಗಳನ್ನು ಬೆಳೆಸ್ತಾ ಇದ್ದೇವೆ, ಅದಕ್ಕೆ ದೊಡ್ಡ ಆಶೀರ್ವಾದ ಇದು ಅರಿಹಂತ್ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಇದೆ. ಇದ್ರ ಮುಖಾಂತರ ಇವು ಉಳ್ಕಿದ್ದು ಸಂಸ್ಥೆನೂ ಕೂಡ ಜನರಿಗಾಗಲಿ, ಸಾಮಾನ್ಯ ರೈತರಿಗಾಗಲಿ, ಎಲ್ಲರಿಗೂ ಅಂದರೆ ಶೈಕ್ಷಣಿಕರು ಆಗಲಿ, ಆಮೇಲೆ ಎಲ್ಲ ಸಂಸ್ಥೆಗಳನ್ನು ಪ್ರಾರಂಭ ಮಾಡಿ ನಮ್ಗೆ ಏನಂದರೆ ಸೀಮಾ ಭಾಗ ಅಂತವ್ರಲ್ಲ, ಅಂದರೆ ಈ ಭಾಗದ ಜನರಿಗೆ ಉಪಯೋಗ ಆಗಲಿ ಅಂತೇಳಿ ದಾದಾವರು ಏನು ಒಂದು ಕನಸು ಇಟ್ಕೊಂಡು ಮಾಡಿದ್ರು, ಅದೇ ಕನಸನ್ನು ನಾವು ಮುಂತೊಂದು ಹೊಂಟಿದ್ದೀವಿ. ಇದೇ ವೇಳೆ ನೂತನ ಶಾಖೆಯನ್ನು ವಿಧಿವಿಧಾನಗಳೊಂದಿಗೆ ಪೂಜೆ ನೆರವೇರಿಸಿ ರಿಬ್ಬನ್ ಕತ್ತರಿಸುವ ಮೂಲಕ ಗಣ್ಯರೊಂದಿಗೆ ಸೇರಿ ಉದ್ಘಾಟಿಸಲಾಯಿತು.
देव तुमगणी जय कैलाये संकटमोचन तुम्ही जय रे पाठनाथ की यशा गंधाक्षर पुष्पचरु दीपधूपवना स्वाहा शांति शक्तिहारा ओ भीमा ಜೊತೆಗೆ ಲಾಕರ್ ಪೂಜೆಯನ್ನು ನೆರವೇರಿಸಿ ನೂತನ ಶಾಖೆಯ ಕಾರ್ಯಕಲಾಪಗಳು ಇಂದಿನಿಂದ ಪ್ರಾರಂಭಗೊಂಡವು. ಈ ವೇಳೆ ಸಂಸ್ಥೆಯ ಅಧ್ಯಕ್ಷರಾದ ಅಭಿನಂದನ್ ಪಾಟೀಲ್, ಮುಖಂಡರಾದ ಶಿವಗೌಡ ಕಾಗೆ, ಮಹಾವೀರ್ ಕಾತ್ರಾಳೆ, ಅಣ್ಣಾಸಾಬ್ ಪಾಟೀಲ್, ಅಭಯಕುಮಾರ್ ಅಕಿವಾಟೆ, ಸುರೇಶ್ ಪಾಟೀಲ್, ಶಿವಾನಂದ್ ಪಾಟೀಲ್, ದೀಪಕ್ ಪಾಟೀಲ್, ಅಶೋಕ್ ಕಾತ್ರಾಳೆ, ವಿಜಯ್ ಅಕಿವಾಟೆ, ಭೀಮು ಭೋಲೆ, ಅಪ್ಪಾಸಾಬ್ ಚೌಗುಲೆ, ದಯಾನಂದ್ ಮಿಂಚೆ, ನಂದು ಪಾಟೀಲ್, ಆರ್.ಎಸ್. ಪಾಟೀಲ್, ಅರಣ್ ಗಣೇಶವಾಡಿ, ಅಮರ್ ಯಾದವ್, ಅರುಣ್ ಕುರುಂದವಾಡೆ, ಅನಿಲ ಚೌಗುಲೆ, ಅರುಣ ಶಿರಗುಪ್ಪೆ, ಶಂಕರ್ ಪವಾರ್, ಬಾಬಾಸಾಬ್ ಜುಗೂಳೆ, ಋಷಭ ಡಿಗ್ರಜೆ, ಚಂದ್ರಕಾ ಏತ್ ಲಂಗೋಟೆ, ರವೀಂದ್ರ ಬೋಜೆ, ಅಶೋಕ್ ಮಿರ್ಜೆ, ಸಾಗರ್ ಅರಬೋಲೆ, ಸಂತೋಷ್ ಚೌಗುಲೆ, ಸಿಇಒ ಅಶೋಕ್ ಬಂಕಾಪೂರೆ, ಉಪಾಧ್ಯಕ್ಷರಾದ ಸತೀಶ್ ಪಾಟೀಲ್, ಶಾಖಾ ವ್ಯವಸ್ಥಾಪಕ ಬಾಹುಬಲಿ ಮೊನೆ ಸೇರಿದಂತೆ ಸಂಸ್ಥೆಯ ಎಲ್ಲ ಸಂಚಾಲಕರು, ಶಾಖೆಯ ಸಲಹಾ ಸಮಿತಿಯ ಸದಸ್ಯರು, ಸಿಬ್ಬಂದಿ ವರ್ಗದವರು, ಹಿತೈಷಿಗಳು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು. ಪಂಚ್ ನ್ಯೂಸ್ಗಾಗಿ ಶಿರಗುಪ್ಪಿಯಿಂದ ಬಸವರಾಜ್ ತಾರದಾಳೆ.